ಮುನ್ಸಿಪಲ್ ಗೇಟಲ್ಲಿ ನಿಂತಿ ಮಕ್ಳಿಗೆ ಬಿಟ್ಟಿಲ್ಲ. ಈ ಬಜೆಟ್ ನಲ್ಲಿ ಬಯಲು ಸೀಮೆಯ ಕೋಲಾರದ್ದು ಕೂಡ ಭಾರಿ ನಿರೀಕ್ಷೆ ಇದೆ. ಗುದ್ದಲಿ ಪೂಜೆ ಆಗಿರುವಂತ ರೈಲ್ವೆ ಕೋಚ್ ಫ್ಯಾಕ್ಟರಿ ಮೇಲೆ ಎದ್ದೇ ಇಲ್ಲ. ಹಾಗೆ ಮಾವು ಸಂಸ್ಕರಣಾ ಘಟಕವು ಕೂಡ ನಿರ್ಮಾಣದ ಕನಸಿನಲ್ಲೇ ಇದೆ. ಹೀಗಾಗಿ ಈ ಬಾರಿಯ ಬಜೆಟ್ ನಲ್ಲಾದ್ರೂ ನಮ್ಗೇನಾದ್ರೂ ಸಿಗುತ್ತಾ ಅನ್ನುವಂತ ಆಶಾವಾದ ಮೂಡಿದೆ. ಕೋಲಾರದ ರೈಲ್ವೆ ಕೋಚ್ ಫ್ಯಾಕ್ಟರಿಗಿಲ್ಲ ಅನುದಾನ. ರಾಜ್ಯದ ಅನುದಾನವಿಲ್ಲದೆ ಗುದ್ದಲಿ ಪೂಜೆಗೆ ಬ್ರೇಕ್. ರೈಲ್ವೆ ಇಲಾಖೆಯ 2 ಮಹತ್ವದ ಯೋಜನೆಗಳು ಕೋಲಾರಕ್ಕೆ ಸಿಕ್ಕಿವೆ. 2014ರಲ್ಲಿ ರೈಲ್ವೆ ಕೋಚ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಆಗಿತ್ತು. 2020ರಲ್ಲಿ ರೈಲ್ವೆ ವರ್ಕ್ಶಾಪ್ ಕೂಡ ಘೋಷಣೆಯಾಗಿತ್ತು. ಕೋಚ್ ಫ್ಯಾಕ್ಟರಿ ಗುದ್ದಲಿ ಪೂಜೆಗೆ ನಿಂತುಹೋಯಿತು. ವರ್ಕ್ಶಾಪ್ ಬಜೆಟ್ಗಷ್ಟೇ ಸೀಮಿತ ಆಗಿತ್ತು. ಕೋಲಾರಕ್ಕೆ ಬಂದೇ ಇಲ್ಲ. 2012-13ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಘೋಷಿಸಿದ್ದ ರೈಲ್ವೆ ಕೋಚ್ ಫ್ಯಾಕ್ಟರಿಗೆ ಭೂಮಿ ಪೂಜೆ ಆಗಿದೆ. 1400 ಕೋಟಿ ವೆಚ್ಚದ ರೈಲ್ವೆ ಕೋಚ್ ಫ್ಯಾಕ್ಟರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿತ್ತು. ಯೋಜನೆಗೆ ರಾಜ್ಯ ಸರ್ಕಾರ 1100 ಎಕರೆ ಜಮೀನನ್ನು ನೀಡೋದಾಗಿ ಹೇಳಿತ್ತು. ಆದರೆ 600 ಎಕರೆ ಸರ್ಕಾರಿ ಜಮೀನನ್ನ ಮಾತ್ರ ಗುರುತಿಸಿದೆ. ಅಲ್ಲಿಂದೀಚೆಗೆ ಯೋಜನೆಗೆ ಗ್ರಹಣ ಹಿಡಿದಿದೆ. ಭೂ ಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಮುಂದಾಗಲಿಲ್ಲ. ಭೂ ಸ್ವಾಧೀನ ಆಗಿದ್ರೆ ಕೋಚ್ ಫ್ಯಾಕ್ಟರಿ ಇಷ್ಟೊತ್ತಿಗೆ ಆಗ್ತಾ ಇತ್ತು. ಕೋಚ್ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡ್ತೀರ ಅಂತ ಹೇಳ್ಬಿಟ್ಟು ಮೊನ್ನೆ ಸಿದ್ದರಾಮಯ್ಯನವರು, ಖರ್ಗೆ ಸಾಹೇಬರು ಮತ್ತು KH ಮುನಿಯಪ್ಪನವರು ಬಂದು ದಿಢೀರ್ನೆ ನೇನು ಚುನಾವಣೆ ಘೋಷಣೆ ಆಗ್ತದೆ ಅನ್ನೋಂಥ ಕ್ಷಣಗಣನೆಯಲ್ಲಿ ಬಂದು ರೈಲ್ ಕೋಚ್ ಫ್ಯಾಕ್ಟ್ರಿ ಮಾಡ್ತೀರ ಅಂತ ಹೇಳ್ಬಿಟ್ಟು ಆಶ್ವಾಸನೆಯನ್ನು ಕೊಟ್ಟು ಅಡಿಗಲ್ಲನ್ನು ಒಂದು ಶಂಕುಸ್ಥಾಪನೆಯನ್ನು ಮಾಡಿಬಿಟ್ಟು ಹೋದ್ರು. ಆದರೆ ಇಲ್ಲಿ ತನಕ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂಥ ಕಾಮಗಾರಿಗಳು ಪ್ರಾರಂಭ ಆಗಿಲ್ಲ. UPA ಸರ್ಕಾರ ಇದ್ದಾಗ ಅದ್ರ ಬಗ್ಗೆ ಗಮನ ಕೊಟ್ಟು ಪ್ರಾರಂಭ ಮಾಡಿದಂಥ ಮನೆ KH ಮುನಿಯಪ್ಪನವರು ನಂತರ ಎಲೆಕ್ಟ್ ಆದಾಗ ಅದ್ರ ಬಗ್ಗೆ ಗಮನ ಹರಿಸದೇ ಇರೋದ್ರಿಂದ ಇಲ್ಲಿ ತನಕ ಕೋಚ್ ಫ್ಯಾಕ್ಟ್ರಿ ಬಂದಿಲ್ಲ. BJPಯಿಂದ ಮಾನ್ಯ ಮುನಿಸ್ವಾಮಿ ಅವರು ಗೆದ್ದಿದ್ದಾರೆ. ಅವ್ರು ಬಂದ ನಂತರದಲ್ಲಿ ಕೋಚ್ ಫ್ಯಾಕ್ಟ್ರಿ ಆಗೋದಿಲ್ಲ, ವರ್ಕ್ಶಾಪನ್ನು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇವತ್ತು ಕೋಚ್ ಫ್ಯಾಕ್ಟ್ರಿನೂ ಕೋಲಾರ ಜಿಲ್ಲೆಗೆ ಬಂದಿಲ್ಲ, ವರ್ಕ್ಶಾಪನ್ನು ಬಂದಿಲ್ಲ. ರೈತರ ಮೇಲೆ ದೌರ್ಜನ್ಯ ಮಾಡಿ ಭೂಮಿಯನ್ನು ಕಿತ್ಕೊಳ್ತಾರೆ. ಆದರೆ ಅಭಿವೃದ್ಧಿಯ ಪಥದಲ್ಲಿ ಸಾಗಲಿಕ್ಕಿರ್ತಕ್ಕಂಥ ರೈಲ್ವೆ ಮಾರ್ಗಕ್ಕೆ ಸಂಬಂಧಪಟ್ಟಂಗೆ, ರೈಲ್ವೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಇವರು ಕಾಳಜಿಯನ್ನು ವಹಿಸ್ತಾ ಇಲ್ಲ. ನಾವು ಹಿಂದೆ ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ ಅವು ಸಂಪೂರ್ಣವಾಗಿ ಅವಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಂಜೂರು ಮಾಡಿ ಶಿಲಾನ್ಯಾಸ ಮಾನ್ಯ ಮುಖ್ಯಮಂತ್ರಿಗಳು ನಾವೇ ಮಾಡಿ 1200 ಎಕರೆ ಜಮೀನನ್ನು ರಿಸರ್ವ್ ಮಾಡಿ ಆ ಮಂಜೂರಾಗಿರೋ ಪ್ರಾಜೆಕ್ಟನ್ನು ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರ ಸರ್ಕಾರ ಒಟ್ಟಿಗೆ ಸೇರಿ ಮಾಡೋದು ಅಂತ ತೀರ್ಮಾನ ಆಗಿರೋದನ್ನು ಇಲ್ಲಿವರೆಗೂ ಕೈಗೆತ್ತಿಕೊಂಡಿಲ್ಲ. ಇದೊಂದು ದುರದೃಷ್ಟ. ಇನ್ನು ಸ್ವಾಧೀನ ಆಗಿರೋ 600 ಎಕರೆ ಜಾಗದಲ್ಲೇ 495 ಕೋಟಿ ವೆಚ್ಚದಲ್ಲಿ ರೈಲ್ವೆ ವರ್ಕ್ಶಾಪ್ ತೆರೆಯೋದಾಗಿ ಕೇಂದ್ರದ ರೈಲ್ವೆ ಬಜೆಟ್ನಲ್ಲಿ ಘೋಷಿಸಲಾಗಿತ್ತು. ಆದರೆ 2 ಘೋಷಣೆಗಳು ಇನ್ನೂ ಘೋಷಣೆಯಾಗಿ ಉಳಿದಿವೆ. ನಮ್ಮ ದೇಶದಲ್ಲಿ ಹೆಚ್ಚಿಗೆ ಕೋಚ್ ಫ್ಯಾಕ್ಟ್ರಿಗಳಿರೋದ್ರಿಂದ ಅದಕ್ಕೆ ಹೆಚ್ಚಿಗೆ ಬೇಡಿಕೆ ಇಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಏನು 2000 ಜನಕ್ಕೆ ಕೆಲಸ ಕೊಡ್ತೀರಿ ಅಂತ ಹೇಳಿದ್ರೆ ಅದೇ ಕಾರಣಕ್ಕೂ ನಾವು ಕೊಡೋಂಥ ಕೆಲಸ ಏನು ಉದ್ಯೋಗ ಏನಿದೆ ಅದು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಕಾಳಜಿ ಅವ್ರಿಗಿದ್ದಿದ್ರೆ 2011-12ನೇ ಇಸ್ವಿಯಿಂದ ಕಾಯ್ಕೊಂಡು 2018 ಇಸ್ವಿಯಲ್ಲಿ ಅವ್ರು ಸೋತಾಗ 7 ಬಾರಿ ಅವರು ಸಂಸದರಾಗಿದ್ರೇನು ಏನು ಮಾಡೋಕ್ಕಾಗಿಲ್ಲ ಅಂತ ಹೌದು. ಇನ್ನೇನು ಅವ್ರು ಏನೇನು ಮಾಡಿದ್ದಾರೆ ಅದೇ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ವಿಷಯದಲ್ಲಿ ಬಂದಾಗ ಅವ್ರು ಏನೇನು ಈಗೇನು ಸದ್ಯಕ್ಕೆ ಇದೇನು ಬೇಕಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಲೆಟರ್ ಕೊಟ್ಟಿರ್ತಕ್ಕಂಥದ್ದನ್ನು ಉಂಟು. ಮರೀಚಿಕೆಯಾದ ಮಾವು ಸಂಸ್ಕರಣಾ ಘಟಕ. ದೇಶದಲ್ಲಿ ಉತ್ತಮವಾದ ಮಾವು ಬೆಳೆಗೆ ಕೋಲಾರ ಪ್ರಸಿದ್ಧಿ. ಹೀಗಾಗಿ ರಾಜ್ಯ ಬಜೆಟ್ನಲ್ಲಿ ಮಾವು ಮಹಾಮಂಡಳಿಗೆ 500 ಕೋಟಿ ಅನುದಾನ ಕೊಡಬೇಕು ಅನ್ನೋದು ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಒತ್ತಾಯ. ಮಾವು ಸಂಸ್ಕರಣಾ ಘಟಕದ ಸ್ಥಾಪನೆಗೂ ಒತ್ತಾಯ ಕೇಳಿಬಂದಿದೆ. ನೀವು ಮಠಗಳಿಗೆ 500 ಕೋಟಿ 200 ಕೋಟಿ ಹಣ ಕೊಡ್ತೀರಾ, ಕೊಡಿ, ಸಂತೋಷ. ನಮಗೂ 500 ಕೋಟಿ ದುಡ್ಡು ಕೊಡಿ, ರೈತರಿಗೆ ಅನುಕೂಲ ಆಗುತ್ತೆ. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.